ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನವಿಲುಗಳು ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಆದ್ರೆ ನವಿಲು ಅಂದ್ರೆ ಕೇವಲ ಇದೊಂದೇ ನವಿಲು ಇರುತ್ತೆ ಅಂತ ನಮ್ಮಲ್ಲಿ ಬಹಳಷ್ಟು ಜನ ಅಂದ್ಕೊಳ್ತಾರೆ. ಬಟ್ ನಿಜ ಹೇಳಬೇಕು ಅಂದ್ರೆ ಈ ಪ್ರಪಂಚದಲ್ಲಿ ಈ ನವಿಲಿನ ಜಾತಿಗಳು ಬಹಳಷ್ಟಿವೆ. ಇವೆಲ್ಲವೂ ಕೂಡ ಈಗ ನಾವು ನೋಡ್ತಾ ಇರುವ ನವಿಲುಗಳಂತೆ ಇರಲ್ಲ. ಇವೆಲ್ಲವೂ ಕೂಡ ಒಂದೊಂದು ರೀತಿಯಲ್ಲಿ ಒಂದೊಂದು ಬಣ್ಣದಲ್ಲಿ ಸುಂದರವಾಗಿ ಕಾಣಿಸುತ್ತವೆ. ಇವುಗಳಲ್ಲಿ ಸುಂದರವಾದ ನವಿಲುಗಳು ಅಷ್ಟೇ ಅಲ್ಲದೆ ತುಂಬಾ ವಿಚಿತ್ರವಾಗಿರುವ ನವಿಲುಗಳು ಕೂಡ ಬಹಳಷ್ಟಿವೆ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ಪ್ರಪಂಚದಲ್ಲಿರುವ ಇಂತಹ ವಿಚಿತ್ರವಾದ ಮತ್ತು ಸುಂದರವಾದ ನವಿಲುಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ಆಸಿಲೇಟೆಡ್ ಟರ್ಕಿ. ಇವು ಹೆಚ್ಚಾಗಿ ನಮಗೆ ಟರ್ಕಿ ದೇಶದಲ್ಲಿ, ಪೆನಿನ್ಸುಲಾದಲ್ಲಿ, ಮೆಕ್ಸಿಕೋದಲ್ಲಿ ಕಂಡುಬರುತ್ತವೆ. ಅದೇ ರೀತಿ ನೀವು ಇಲ್ಲಿಯವರೆಗೆ ಬಹಳಷ್ಟು ಟರ್ಕಿ ಪಕ್ಷಿಗಳನ್ನ ನೋಡಿರ್ತೀರಿ. ಆದ್ರೆ ಅವುಗಳ ಜೊತೆ ಹೋಲಿಸಿದ್ರೆ ಈ ಆಸಿಲೇಟೆಡ್ ಟರ್ಕಿ ಮಾತ್ರ ತುಂಬಾ ಕಲರ್ಫುಲ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇದು 5 ಕೆಜಿಗಳವರೆಗೆ ತೂಕವನ್ನು ಕೂಡ ಹೊಂದಿರುತ್ತೆ. ಸೊ ಇದು ಇಷ್ಟೊಂದು ಬಣ್ಣದಲ್ಲಿ ಸುಂದರವಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇದು ನವಿಲುಗಳ ಜಾತಿಗೆ ಸಂಬಂಧಿಸಿರುತ್ತೆ ಎಂದು ಭಾವಿಸಿ ಇದಕ್ಕೆ ಪೀಕಾಕ್ ಆಫ್ ಟರ್ಕಿ ಎಂದು ಹೆಸರನ್ನ ಇಟ್ಟಿದ್ದಾರೆ. ಆದ್ರೆ ನಂತರ ವಿಜ್ಞಾನಿಗಳು ಇದನ್ನ ಪರೀಕ್ಷೆ ಮಾಡಿ ನೋಡಿದ ನಂತರ ಇದು ಕೇವಲ ಟರ್ಕಿ ಪಕ್ಷಿಯ ಜಾತಿಗೆ ಸಂಬಂಧಿಸಿದ ಪಕ್ಷಿ ಎಂದು ಹೇಳಿಬಿಡ್ತಾರೆ. ಅದೇ ರೀತಿ ಇದು ಹೆಚ್ಚಾಗಿ ಕಾಡುಗಳಲ್ಲಿ ಜೀವಿಸುತ್ತೆ. ಸೊ ಇವು ಇಷ್ಟೊಂದು ಸುಂದರವಾಗಿ ಕಲರ್ಫುಲ್ ಆಗಿ ಕಾಣಿಸೋದ್ರಿಂದ ಹೆಚ್ಚಾಗಿ ಬೇಟೆಗಾರರಿಗೆ ಬಲಿಯಾಗ್ತಾ ಇರುತ್ತವೆ. ಸಾಧಾರಣವಾಗಿ ಇವುಗಳಿಗೆ ಗಾಳಿಯಲ್ಲಿ ಹಾರಲು ಆಗಲ್ಲ. ಆದ್ರೆ ಅವುಗಳ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಾದ್ರೆ ಅವರಿಂದ ತಪ್ಪಿಸಿಕೊಳ್ಳೋಕೆ ಸ್ವಲ್ಪ ದೂರದವರೆಗೆ ಹಾರಬಲ್ಲವು. ನಂಬರ್ 2, ಕಾಂಗೋ ಪೀ ಫೌಲ್. ಇವುಗಳನ್ನ ಆಫ್ರಿಕನ್ ಪೀ ಫೌಲ್ ಎಂದು ಕೂಡ ಕರೀತಾ ಇರ್ತಾರೆ. ನಾವು ನೋಡುವ ನವಿಲುಗಳ ಜೊತೆ ಹೋಲಿಸಿದ್ರೆ ಇದು ತುಂಬಾ ಡಿಫರೆಂಟ್ ಆಗಿರುತ್ತೆ. ಅದೇ ರೀತಿ ಇವು ಹೆಚ್ಚಾಗಿ ಸೆಂಟ್ರಲ್ ಆಫ್ರಿಕಾದಲ್ಲಿರುವ ಕಾಂಗೋದಲ್ಲಿ ಕಂಡು ಬರುತ್ತವೆ. ಅಷ್ಟೇ ಅಲ್ಲ, ಈ ಕಾಂಗೋ ದೇಶದ ರಾಷ್ಟ್ರ ಪಕ್ಷಿ ಕೂಡ ಈ ಕಾಂಗೋ ಪೀ ಫೌಲ್. ಇವುಗಳಲ್ಲಿ ಗಂಡು ನವಿಲುಗಳು ಮತ್ತು ಹೆಣ್ಣು ನವಿಲುಗಳು ಸೇಮ್ ಒಂದೇ ರೀತಿ ಇರುತ್ತವೆ. ಆದ್ರೆ ಒಂದು ಚಿಕ್ಕ ವ್ಯತ್ಯಾಸದಿಂದ ಇವುಗಳನ್ನ ನಾವು ಈಸಿಯಾಗಿ ಕಂಡು ಹಿಡಿಯಬಹುದು. ಅದು ಹೇಗೆ ಅಂದ್ರೆ, ಗಂಡು ನವಿಲುಗಳು ನೀಲಿ ಮತ್ತು ಹಸಿರು ಬಣ್ಣವನ್ನು ಹೊಂದಿದ್ದು ಅವುಗಳ ತಲೆಯ ಮೇಲೆ ಈ ರೀತಿ ಒಂದು ಬಿಳಿಯಾದ ಪುಚ್ಚವನ್ನು ಹೊಂದಿರುತ್ತವೆ. ಹೆಣ್ಣು ನವಿಲುಗಳಿಗೆ ಇಂತಹ ಬಿಳಿಯಾದ ಪುಚ್ಚ ಇರಲ್ಲ. ಅಷ್ಟೇ ಅಲ್ಲ, ಈ ಹೆಣ್ಣು ನವಿಲುಗಳು ಹೆಚ್ಚಾಗಿ ಬ್ರೌನ್ ಮತ್ತು ಗ್ರೀನ್ ಕಲರ್ ಅಲ್ಲಿ ಕಂಡುಬರುತ್ತವೆ. ಅದೇ ರೀತಿ ಇವು 2 ರಿಂದ 4 ಮೊಟ್ಟೆಗಳನ್ನ ಇಡಬಲ್ಲವು. ಅಷ್ಟೇ ಅಲ್ಲದೆ ಈ ನವಿಲುಗಳ ಬಾಲದ ಭಾಗವು ಕೂಡ ತುಂಬಾ ಚಿಕ್ಕದಾಗಿರುತ್ತೆ. ನಂಬರ್ 3, ಗ್ರೇ ಪಿಕಾಕ್. ಈ ನವಿಲು ಗ್ರೇ ಕಲರ್ ನಲ್ಲಿ ಅಂದ್ರೆ ಬೂದು ಬಣ್ಣವನ್ನು ಹೊಂದಿದ್ದು ಅವುಗಳ ದೇಹ ಪೂರ್ತಿಯಾಗಿ ಈ ರೀತಿ ಕಣ್ಣುಗಳಂತೆ ಬ್ಲೂ ಕಲರ್ ಅನ್ನು ಹೊಂದಿರುತ್ತವೆ. ಅಷ್ಟೇ ಅಲ್ಲ, ಈ ಪಕ್ಷಿಯ ಪ್ರತ್ಯೇಕತೆ ಏನು ಅಂದ್ರೆ ಇದು ಮಯನ್ಮಾರ್ ದೇಶದ ರಾಷ್ಟ್ರೀಯ ಪಕ್ಷಿ ಕೂಡ ಹೌದು. ಅದೇ ರೀತಿ ಇವುಗಳಲ್ಲಿ ಹೆಣ್ಣು ಪಕ್ಷಿ ಬಂದ್ಬಿಟ್ಟು ಸೇಮ್ ನೋಡೋಕೆ ಗಂಡು ಪಕ್ಷಿ ಅಂತ ಇರುತ್ತವೆ. ಈ ಹೆಣ್ಣು ಪಕ್ಷಿ ಸರಿಸುಮಾರು 2 ಮೊಟ್ಟೆಗಳನ್ನ ಮಾತ್ರವೇ ಇಡುತ್ತೆ. ಅದೇ ರೀತಿ ಆ ಮೊಟ್ಟೆಗಳು ಮರಿಗಳಾಗಿ ದೊಡ್ಡದಾಗುವವರೆಗೆ ಅವುಗಳನ್ನ ತುಂಬಾ ಜಾಗೃತಿಯಿಂದ ಕಾಪಾಡಿಕೊಳ್ಳುತ್ತೆ. ಈ ಪಕ್ಷಿಗಳು ಎಲೆಗಳನ್ನ, ಕೀಟಗಳನ್ನ, ರೆಪ್ಟೈಲ್ಸ್ ಗಳನ್ನ ತಿಂದು ಜೀವಿಸುತ್ತವೆ. ನಂಬರ್ 4, ವೈಲ್ಡ್ ಪಲಾವನ್ ಪಿಕಾಕ್. ಈ ನವಿಲುಗಳು ಫಿಲಿಪೀನ್ಸ್ ನಲ್ಲಿರುವ ಕಾಡು ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಅಷ್ಟೇ ಅಲ್ಲ, ಇದು ಇಷ್ಟೊಂದು ಬ್ಯೂಟಿಫುಲ್ ಅಂಡ್ ಬ್ರೈಟ್ ಕಲರ್ಸ್ ಗಳಿಂದ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಇವುಗಳಲ್ಲಿ ಗಂಡು ಪಕ್ಷಿ ಈ ರೀತಿ ನೀಲಿ ಬಣ್ಣದಲ್ಲಿದ್ರೆ ಹೆಣ್ಣು ಪಕ್ಷಿ ಮಾತ್ರ ಇಂತಹ ಬ್ರೌನ್ ಕಲರ್ ನಲ್ಲಿರುತ್ತೆ. ಅದೇ ರೀತಿ ಇದು ಒಂದು ಸಲ ಅದರ ಗರಿಯನ್ನ ಬಿಚ್ಚಿತು ಅಂದ್ರೆ ಅದರ ಸೌಂದರ್ಯವನ್ನ ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ಸೊ ಇವು ಇಷ್ಟೊಂದು ಸುಂದರವಾಗಿರೋದ್ರಿಂದ ಕೆಲವು ಜನ ನ್ಯಾಷನಲ್ ಪಾರ್ಕ್ ಅವರು ಸ್ಪೆಷಲ್ ಅಟ್ರಾಕ್ಷನ್ ಗೋಸ್ಕರ ಸಾಕ್ತಾ ಇರ್ತಾರೆ. ನಂಬರ್ 5, ಗ್ರೇಟ್ ಆರ್ಗಸ್. ಇದು ನವಿಲುಗಳ ಜಾತಿಯಲ್ಲೇ ಅತ್ಯಂತ ವಿಚಿತ್ರವಾಗಿರುವ ಪಕ್ಷಿ ಅಂತ ಹೇಳ್ಬೋದು. ಅದೇ ರೀತಿ ಇವು ಮಲೈ ಪೆನಿನ್ಸುಲಾ, ಬೋರ್ನಿಯಾ ಮತ್ತು ಸುಮತ್ರಾ ಐಲ್ಯಾಂಡ್ ಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಬಟ್ ನಿಜ ಹೇಳಬೇಕು ಅಂದ್ರೆ ಇವುಗಳಲ್ಲಿ ಹೆಣ್ಣು ಪಕ್ಷಿಗಳಿಗಿಂತ ಗಂಡು ಪಕ್ಷಿಗಳೇ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತವೆ. ಇನ್ನು ಈ ಗಂಡು ಪಕ್ಷಿಗಳು ಹೆಣ್ಣು ಪಕ್ಷಿಗಳನ್ನ ಅಟ್ರಾಕ್ಟ್ ಮಾಡೋಕೆ ಈ ರೀತಿ ಅವುಗಳ ಮುಂದೆ ಡ್ಯಾನ್ಸ್ ಮಾಡ್ತಾ ಅವುಗಳ ಗರಿಗಳನ್ನ ಬಿಚ್ಚಿ ಅಟ್ರಾಕ್ಟ್ ಮಾಡ್ತಾ ಇರುತ್ತವೆ. ಅಷ್ಟೇ ಅಲ್ಲ, ಹೆಣ್ಣು ಪಕ್ಷಿಗಿಂತ ಗಂಡು ಪಕ್ಷಿಯೇ ತುಂಬಾ ದೊಡ್ಡದಾಗಿರುತ್ತೆ. ಈ ಪಕ್ಷಿಗಳು ಕೂಡ ಇಷ್ಟೊಂದು ಅಟ್ರಾಕ್ಟಿವ್ ಆಗಿರೋದ್ರಿಂದ ಇಂತಹ ನವಿಲುಗಳನ್ನ ಕೆಲವು ನ್ಯಾಷನಲ್ ಪಾರ್ಕ್ ಅವರು ಸಾಕೋಕೆ ತುಂಬಾ ಇಷ್ಟಪಡ್ತಾರೆ. ಬಟ್ ಒಂದು ವೇಳೆ ಸಾಕಿದ್ರೆ ಇವುಗಳಿಗೆ ತುಂಬಾ ವಿಶಾಲವಾದ ಪ್ರದೇಶ ಬೇಕಾಗುತ್ತೆ. ಇಲ್ಲಾಂದ್ರೆ ಈ ರೀತಿ ಅವುಗಳನ್ನ ಫ್ರೀ ಆಗಿ ಬಿಡಬೇಕಾಗುತ್ತೆ. ಆಗಲೇ ಅವು ತುಂಬಾ ಪ್ರಶಾಂತತೆಯಿಂದ ಜೀವಿಸುತ್ತವೆ. ನಂಬರ್ 6, ಮೌಂಟೇನ್ ಪಿಕಾಕ್. ಇವುಗಳನ್ನ ರಾಕ್ ಸ್ಟೈಲ್ಸ್ ಪಿಕಾಕ್ ಎಂದು, ಫೀಸೆಂಟ್ ಅಥವಾ ಮಿರರ್ ಫೀಸೆಂಟ್ ಎಂದು ಕೂಡ ಕರೀತಾ ಇರ್ತಾರೆ. ಇದು ಥಾಯ್ಲೆಂಡ್ ದೇಶದಲ್ಲಿರುವ ಮಲೈ ಪೆನಿನ್ಸುಲಾ ಫಾರೆಸ್ಟ್ ನಲ್ಲಿ ನಮಗೆ ಹೆಚ್ಚಾಗಿ ಕಂಡುಬರುತ್ತೆ. ಇವು ಬ್ರೌನ್ ಕಲರ್ ನಲ್ಲಿದ್ದು ಇವುಗಳ ಬಾಲದ ಭಾಗ ಮಾತ್ರ ಇಷ್ಟೊಂದು ಕಲರ್ಫುಲ್ ಆಗಿ ಹೊಳಿತಾ ಇರುವ ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಇವುಗಳ ಕೂಗು ಕೂಡ ತುಂಬಾ ವಿಚಿತ್ರವಾಗಿರುತ್ತೆ. ಇವು ಏಕಾಂಗಿಯಾಗಿದ್ದಾಗ ಶತ್ರುಗಳಿಂದ ಯಾವುದಾದ್ರೂ ಅಪಾಯ ಇದೆ ಎಂದು ಗೊತ್ತಾದ್ರೆ ತಕ್ಷಣವೇ ಅವುಗಳ ಕೂಗಿನಿಂದ ಗಂಡು ಪಕ್ಷಿ ಅವುಗಳ ಹತ್ರ ಬರುವ ಹಾಗೆ ಮಾಡಿಬಿಡುತ್ತೆ. ಈ ಪಕ್ಷಿ ಕೂಡ 2 ಮೊಟ್ಟೆಗಳನ್ನ ಇಟ್ಟು ಅವುಗಳ ಮರಿಗಳನ್ನ ತುಂಬಾ ಜಾಗೃತಿಯಿಂದ ಕಾಪಾಡಿಕೊಳ್ಳುತ್ತೆ. ಇದು ಕೂಡ ಕೀಟಗಳನ್ನ, ಹಣ್ಣು ಹಂಪಲುಗಳನ್ನ, ರೆಪ್ಟೈಲ್ಸ್ ಗಳನ್ನ, ಲಿಸರ್ಡ್ಸ್ ಗಳನ್ನ ಮತ್ತು ಕಪ್ಪೆಗಳನ್ನ ಕೂಡ ತಿಂದು ಜೀವಿಸುತ್ತೆ. ನಂಬರ್ 7, ಮಲಯನ್ ಪಿಕಾಕ್. ಬಹಳಷ್ಟು ಜನ ಈ ಮಲಯನ್ ನವಿಲುಗಳನ್ನ ಮತ್ತು ಗ್ರೇ ಪಿಕಾಕ್ ಗಳನ್ನ ನೋಡಿ ಇವೆರಡೂ ಕೂಡ ಒಂದೇ ಎಂದು ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಬಟ್ ನಿಜ ಹೇಳಬೇಕು ಅಂದ್ರೆ ಇವೆರಡೂ ಕೂಡ ಬೇರೆ ಬೇರೆ ಪಕ್ಷಿಗಳು. ಈ ಗ್ರೇ ನವಿಲುಗಳು ಹೆಚ್ಚಾಗಿ ಮಯನ್ಮಾರ್ ದೇಶದಲ್ಲಿ ಕಂಡು ಬಂದ್ರೆ ಈ ಮಲಯನ್ ನವಿಲುಗಳು ಬಂದ್ಬಿಟ್ಟು ಮಲೇಷಿಯಾ ದೇಶದಲ್ಲಿ ಕಂಡು ಬರುತ್ತವೆ. ಅದೇ ರೀತಿ ಇವುಗಳನ್ನ ಕ್ರಸ್ಟೆಡ್ ಪಿಕಾಕ್ ಎಂದು ಮತ್ತು ಮಲೇಷಿಯನ್ ಪಿಕಾಕ್ ಎಂದು ಕೂಡ ಕರೀತಾ ಇರ್ತಾರೆ. ಈ ನವಿಲುಗಳಲ್ಲಿ ಗಂಡು ನವಿಲುಗಳಿಗಿಂತ ಹೆಣ್ಣು ನವಿಲುಗಳು ತುಂಬಾ ಚಿಕ್ಕದಾಗಿರುತ್ತವೆ. ಇನ್ನು ಇವು ತಿನ್ನುವ ಆಹಾರ ವಿಷಯಕ್ಕೆ ಬಂದ್ರೆ ಹಣ್ಣು ಹಂಪಲುಗಳನ್ನ, ಕೀಟಗಳನ್ನ, ಲಿಸರ್ಡ್ಸ್ ಗಳನ್ನ ಮತ್ತು ಇಲಿಗಳನ್ನ ತಿಂದು ಜೀವಿಸುತ್ತವೆ. ನಂಬರ್ 8, ಗ್ರೀನ್ ಪೀ ಫೌಲ್. ಇದು ಸೇಮ್ ನೋಡೋಕೆ ನಮ್ಮ ಭಾರತ ದೇಶದ ನವಿಲಿನಂತೆ ಇರುತ್ತೆ. ಆದ್ರೆ ಇದರ ದೇಹ ಮಾತ್ರ ಪೂರ್ತಿಯಾಗಿ ಈ ರೀತಿ ಗ್ರೀನ್ ಕಲರ್ ನಲ್ಲಿ ಇರೋದ್ರಿಂದ ಇದಕ್ಕೆ ಗ್ರೀನ್ ಪಿಕಾಕ್ ಎಂಬ ಹೆಸರು ಬಂದಿದೆ. ಅಷ್ಟೇ ಅಲ್ಲ, ಇವುಗಳನ್ನ ಇಂಡೋನೇಷಿಯನ್ ಪಿಕಾಕ್ ಎಂದು ಕೂಡ ಕರೀತಾ ಇರ್ತಾರೆ. ಅದೇ ರೀತಿ ಇವು ಹೆಚ್ಚಾಗಿ ಸೌತ್ ಈಸ್ಟ್ ಏಷ್ಯಾದಲ್ಲಿರುವ ಟ್ರಾಪಿಕಲ್ ರೈನ್ ಫಾರೆಸ್ಟ್ ನಲ್ಲಿ ನಮಗೆ ಹೆಚ್ಚಾಗಿ ಕಂಡು ಬರುತ್ತವೆ. ಇವುಗಳಲ್ಲಿ ಹೆಣ್ಣು ನವಿಲುಗಳು ಬಂದ್ಬಿಟ್ಟು 3 ರಿಂದ 4 ಮೊಟ್ಟೆಗಳನ್ನ ಇಟ್ಟು ಅವುಗಳ ಮರಿಗಳನ್ನ ತುಂಬಾ ಜಾಗೃತಿಯಿಂದ ನೋಡಿಕೊಳ್ಳುತ್ತವೆ. ಈ ನವಿಲುಗಳು ಹಣ್ಣು ಹಂಪಲುಗಳನ್ನ, ರೆಪ್ಟೈಲ್ಸ್ ಗಳನ್ನ, ಕೀಟಗಳನ್ನ ಮತ್ತು ಕಪ್ಪೆಗಳಂತಹ ಜೀವಿಗಳನ್ನ ತಿಂದು ಜೀವಿಸುತ್ತವೆ. ಅಷ್ಟೇ ಅಲ್ಲ, ಕೆಲವೊಂದು ಬಾರಿ ಇಂತಹ ವಿಷಪೂರಿತವಾದ ಹಾವುಗಳ ಜೊತೆ ಹೋರಾಡಿ ಅವುಗಳನ್ನ ಸಾಯಿಸಿ ತಿನ್ನಬಲ್ಲವು. ನಂಬರ್ 9, ವೈಟ್ ಪಿಕಾಕ್. ಇಲ್ಲಿಯವರೆಗೆ ನಾವು ನೋಡಿರುವ ಎಲ್ಲಾ ನವಿಲುಗಳಲ್ಲಿ ಎಲ್ಲವೂ ಕೂಡ ಒಳ್ಳೆ ಬ್ರೈಟ್ ಕಲರ್ ಗಳಿಂದ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ವು. ಆದ್ರೆ ಈ ನವಿಲು ಮಾತ್ರ ಯಾವುದೇ ರೀತಿಯ ಬಣ್ಣವನ್ನ ಹೊಂದಿರದೆ ಕೇವಲ ಈ ರೀತಿ ಪೂರ್ತಿಯಾಗಿ ಬಿಳಿ ಬಣ್ಣದಲ್ಲೇ ಕಾಣಿಸುತ್ತೆ. ನಿಜ ಹೇಳಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಇದೊಂದು ಬೇರೆ ಜಾತಿಯ ನವಿಲು ಆಗಿರಬಹುದು ಅಂತ ಅಂದ್ಕೊಳ್ತಾರೆ. ಆದ್ರೆ ಈ ನವಿಲುಗಳಿಗೆ ಕೆಲವು ಜೆನೆಟಿಕಲ್ ಪ್ರಾಬ್ಲಮ್ಗಳು ಇರುವುದರಿಂದ ಇವು ಈ ರೀತಿ ಪೂರ್ತಿಯಾಗಿ ಬಿಳಿ ಬಣ್ಣಕ್ಕೆ ಬದಲಾಗುತ್ತವೆ. ಸೊ ಇವುಗಳಿಗೆ ಯಾವುದೇ ರೀತಿಯ ಬಣ್ಣ ಇಲ್ಲದೆ ಇದ್ರೂ ಕೂಡ ಈಗಿರುವ ನವಿಲುಗಳ ಜೊತೆ ಹೋಲಿಸಿದ್ರೆ
ಇದೇ ತುಂಬಾ ಸುಂದರವಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಹಾಗಾದ್ರೆ ಈ ನವಿಲು ನಿಮ್ಮಲ್ಲಿ ಎಷ್ಟು ಜನರಿಗೆ ಇಷ್ಟವಾಯಿತು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ಬೇಡಿ. ನಂಬರ್ 10 ಏಷಿಯನ್ ಪೀಕಾಕ್. ಇದು ನಮ್ಮ ಭಾರತ ದೇಶದ ನವಿಲು. ಇವು ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಕಂಡು ಬರುತ್ತವೆ. ಅಷ್ಟೇ ಅಲ್ಲ, ಇಲ್ಲಿಯವರೆಗೆ ನೀವು ನೋಡಿರುವ ಎಲ್ಲಾ ನವಿಲುಗಳಲ್ಲಿ ತುಂಬಾ ಸುಂದರವಾಗಿ ಕಾಣಿಸುವುದು ಕೂಡ ನಮ್ಮ ಭಾರತದ ನವಿಲೆ. ಅಷ್ಟೇ ಅಲ್ಲ, ಇದು ನಮ್ಮ ಭಾರತ ದೇಶದ ರಾಷ್ಟ್ರ ಪಕ್ಷಿ ಕೂಡ ಹೌದು. ಸೊ ಈ ವಿಡಿಯೋದಲ್ಲಿ ನಾವು ನೋಡಿರುವ ನವಿಲುಗಳು ಚಿಕ್ಕದಾಗಿ ದೊಡ್ಡದಾಗಿ ಇದ್ರೂ ಕೂಡ ಅವುಗಳ ಬಾಲದ ಭಾಗ ಮಾತ್ರ ತುಂಬಾ ಚಿಕ್ಕದಾಗಿದ್ವು. ಆದ್ರೆ ನಮ್ಮ ಭಾರತದ ನವಿಲುಗಳು ಒಂದು ಸಲ ಅದರ ಗರಿಯನ್ನ ಬಿಚ್ಚಿತು ಅಂದ್ರೆ ನಮ್ಮ ಕಣ್ಣುಗಳನ್ನ ಬೇರೆ ಕಡೆ ಹಾಯಿಸೋಕು ಕೂಡ ಇಷ್ಟಪಡಲ್ಲ. ಯಾಕಂದ್ರೆ ಆ ಸಮಯದಲ್ಲಿ ಇವುಗಳ ಸೌಂದರ್ಯ ಅಷ್ಟು ಅಟ್ರಾಕ್ಟಿವ್ ಆಗಿರುತ್ತವೆ. ಮಾಮೂಲಿಯಾಗಿ ರೆಕ್ಕೆಗಳಿರುವ ಪಕ್ಷಿಗಳು ಗಾಳಿಯಲ್ಲಿ ಹಾರಬಲ್ಲವು, ಆದ್ರೆ ಈ ನವಿಲುಗಳಿಗೆ ಆ ರೀತಿ ಗಾಳಿಯಲ್ಲಿ ಹಾರಲು ಆಗಲ್ಲ. ಇವು ಕೇವಲ 8 ಅಡಿಗಳಷ್ಟು ಎತ್ತರದವರೆಗೆ ಮಾತ್ರವೇ ಈ ರೀತಿ ಗಾಳಿಯಲ್ಲಿ ಹಾರಬಲ್ಲವು. ಸೊ ಇವುಗಳಲ್ಲಿ ಹೆಣ್ಣು ನವಿಲುಗಳು ಬಂದ್ಬಿಟ್ಟು 3 ರಿಂದ 12 ಮೊಟ್ಟೆಗಳವರೆಗೆ ಇಡಬಲ್ಲವು. ಸಾಧಾರಣವಾಗಿ ಈ ನವಿಲುಗಳು ಇಷ್ಟು ಸುಂದರವಾಗಿ ನಮಗೆ ಕಾಣಿಸ್ತಾ ಇದ್ದಾಗ ಇವುಗಳ ಮರಿಗಳು ಕೂಡ ಅಷ್ಟೇ ಸುಂದರವಾಗಿರುತ್ತವೆ ಅಂತ ನಮ್ಮಲ್ಲಿ ಬಹಳಷ್ಟು ಜನರು ಅಂದುಕೊಳ್ತಾರೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಇವುಗಳ ಮರಿಗಳು ಹುಟ್ಟಿದಾಗ ಬ್ರೌನ್ ಬಣ್ಣದಲ್ಲೇ ಇರುತ್ತವೆ. ಅವು ಬೆಳೀತಾ ಬೆಳೀತಾ ದೊಡ್ಡದಾದಂತೆ ಅವುಗಳ ಗರಿಗಳು ಈ ರೀತಿ ತುಂಬಾ ಕಲರ್ಫುಲ್ ಆಗಿ ಬದಲಾಗುತ್ತವೆ. ಅದೇ ರೀತಿ ಈ ಪಕ್ಷಿಗಳು ಕೂಡ ಕೀಟಗಳನ್ನ, ರೆಪ್ಟೈಲ್ಸ್ ಗಳನ್ನ, ಕಪ್ಪೆಗಳನ್ನ ಮತ್ತು ಹಣ್ಣು ಹಂಪಲುಗಳನ್ನ ತಿಂದು ಜೀವಿಸುತ್ತವೆ. ಕೆಲವೊಂದು ಬಾರಿ ಅವುಗಳ ಜೊತೆ ಕೂಡ ಹೋರಾಡಿ ಅವುಗಳನ್ನ ಸಾಯಿಸಿ ತಿಂತಾ ಇರುತ್ತವೆ. ಸೊ ಇವು ಫ್ರೆಂಡ್ಸ್, ಈ ಎಲ್ಲಾ ನವಿಲುಗಳಲ್ಲಿ ನಿಮಗೆ ಯಾವುದು ತುಂಬಾ ಇಷ್ಟವಾಯಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.